ಇವತ್ತು ರಾಹುಲ್ ಗಾಂಧಿಯವರು ದೇಶದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇದ್ದಾರೆ, ದೇಶದ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ರಾಹುಲ್ ಗಾಂಧಿ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ರಿ. ಆದರೆ ಸರ್ಕಾರ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಪೊಲೀಸ್ ಕಸ್ಟಡಿ, ನಮ್ದಲ್ಲ ಕಸ್ಟಡಿ, ಪೊಲೀಸ್ ಕಸ್ಟಡಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ತಗೊಂಬಂದಾಗ ಪೊಲೀಸರ ಜವಾಬ್ದಾರಿ. ಇವತ್ತು ಬೇಕು ಅಂತ ಹೇಳಿ ಕಾಂಗ್ರೆಸ್ ಆಫೀಸ್ ಮುಂದೆನೆ ಕರ್ಕೊಂಬಂದು ಎಲ್ಲ ಮಚ್ಚು, ಲಾಂಗು, ಮೊಟ್ಟೆಗಳು, ಅವ್ಯಾಚ ಶಬ್ದಗಳು ನಮ್ಮ MLAನ ರಾಮಮೂರ್ತಿ ಅವ್ರಿಗೆ MLA ಹೊಡೆದಿದ್ದಾರೆ, ಅಶ್ವಥ್ ನಾರಾಯಣ್ಗೆ ಹೊಡೆದಿದ್ದಾರೆ, ಹರೀಶ್ ಅವ್ರಿಗಂತೂ ಹೆಗ್ಗಾಮಗ್ಗ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ. ಎಲ್ಲ ಅವ್ಯಾಚ ಶಬ್ದ ಈ ತರ ನೋಡಿದ್ರೆ ನನ್ಗನ್ಸುತ್ತೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ. ಇವರೆಲ್ಲ ಕೊತ್ವಾಲ್ ಶಿಷ್ಯಂದಿರು. ಯಾರು DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ನಾನು ಕೊತ್ವಾಲ್ ಶಿಷ್ಯ. ಹರಿಪ್ರಸಾದ್ ಅವರು ಮಲ್ಲೇಶ್ವರ, ಅವರು ಅದೇ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮುಂದೆ ಕೊತ್ವಾಲೂ ನಿಂತ್ಕೊಂತ ಇದ್ದ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ಈ ರಾಜ್ಯದಲ್ಲಿ ಯಾವುದಿರೋದು ಕೊತ್ವಾಲ್ ಆಡಳಿತ. ಕರ್ನಾಟಕದಲ್ಲಿ ಇನ್ನ 1.5 ವರ್ಷ ಇರೋದು ಕೊತ್ವಾಲ್ ರಾಮಚಂದ್ರನ ಆಡಳಿತ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಬಂದು ಹೊಡೆದ್ಬಿಟ್ಟು ಹೋಗ್ತಾರೆ ಕಾಂಗ್ರೆಸ್. ಆ ಲಾಯರ್ ಡ್ರೆಸ್ ಹಾಕೊಂಡಿದ್ದ ಅವು ಬಂದು ಹೊಡಿತಾರೆ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷಗಳಿಗೆ ಅಂದರೆ ಸೆಕ್ಯೂರಿಟಿ ಯಾರು? ಕೊಲೆ ಮಾಡಬೇಕು ಅಂತಾನೆ ಬಂದಿದ್ದಾರೆ ಅವರು. ನಮ್ಮನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂಥ ಗ್ಯಾಂಗ್ ಅದು. ಇವರೆಲ್ಲ ಗೂಂಡಾಗಳೆಲ್ಲ, ಇವರೆಲ್ಲ ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್. ಗೂಂಡಾಗಳಂದ್ರೆ ಪೊಲೀಸರು ಭಯ ಬೀಳ್ತಾರೆ. ಇವರು ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್ ಮಾಡ್ಕೊಂಡು ಪಾಕಿಸ್ತಾನದ ಏಜೆಂಟ್ ರೀತಿ ಹಿಂದೂಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ದಾರೆ. ಇದು ನಡೆದಂಥ ಹಲ್ಲೆ ಹಿಂದೂಗಳ ಮೇಲೆ ನಡೆದಂಥ ಹಲ್ಲೆ. ಪಾಕಿಸ್ತಾನ ಪರವಾಗಿರುವಂಥವ್ರು ಹಿಂದೂಗಳ ಮೇಲೆ ಮಾಡಿದಂಥ ಹಲ್ಲೆ ಇದು. ಇದನ್ನು ಖಂಡಿಸ್ತೀರಿ. ಇದನ್ನು ಖಂಡಿಸಿ ಇವಾಗ ಕಮಿಷನರ್ಗೆ ಹೋಗಿ ನಾವು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀವಿ. ಅವ್ರನ್ನ ಕೂಡಲೇ ಗೂಂಡಾ ಆಕ್ಟ್ ಅಲ್ಲಿ ಬಂಧಿಸಬೇಕು. ಎಲ್ಲ CCTV ಕ್ಯಾಮ್ರಾದಲ್ಲಿದೆ. ಕೂಡಲೇ ಬಂಧಿಸಬೇಕು. ಇಲ್ಲ ಅಂದ್ರೆ ಇದು ಗೂಂಡಾ ರಾಜ್ಯ. ಹೆಂಗೆ ನಾವು ಪೊಲೀಸ್ ಸುರ್ಪದಿಯಲ್ಲಿದ್ದೀರಿ, ನಾವೆಲ್ಲ ಪೊಲೀಸ್ ಸೆಕ್ಯೂರಿಟಿಯಲ್ಲಿದ್ದೀರಿ. ನಾಳೆ ನಮ್ಮ ಪ್ರಾಣಕ್ಕೆ ಏನಾನ ಅನಾಹುತ ಆದರೆ ಏನು ಕಾರಣ? ನಮ್ಮ ಪ್ರಾಣಕ್ಕೆ ರಕ್ಷಣೆ ಏನೇ ಇದೆ? ವಿರೋಧ ಪಕ್ಷಗಳ ವ್ಯಕ್ತಿಗಳಿಗೆ ಬಂದವರೆಲ್ಲ MLAಗಳು, ಸುಮಾರು 15 ಜನ MLAಗಳಿದ್ರು, MLCಗಳಿದ್ರು. ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾರ ರಕ್ಷಣೆಯನ್ನ ಕೇಳಬೇಕು? ಅದರಿಂದ ಇದೊಂದು ಗೂಂಡಾ ರಾಜ್ಯ, ಗೂಂಡಾ ಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷರು ಇದರ ವಿರುದ್ಧವಾಗಿ ಕಂಪ್ಲೇಂಟ್ ಪಕ್ಕಾ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಪಕ್ಕಾ ಪ್ರೀ ಪ್ಲಾನ್ ಇಲ್ಲ. ಅವಶ್ಯಕತೆ ಏನಿತ್ತು ಅಲ್ವೇ ತರೋಕೆ? ಅವಶ್ಯಕತೆ ಏನಿತ್ತು? ಬಿಜೆಪಿ ಕಚೇರಿ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು. ನಾವೇನ ಮಾಡಿದ್ರ? ನಮ್ಮ ಬಿಜೆಪಿ ಕಚೇರಿ ಮುಂದೆ 10 ಸರಿ ಪ್ರತಿಭಟನೆ ಮಾಡಿದ್ದಾರೆ. ನಾವು ಒಂದ್ಸರಿ ಮೊಟ್ಟೆ ಹೊಡೆದಿದ್ದೀರಾ, ಒಂದ್ಸರಿ ಚಾಕು ತಗೊಂಡು ಹೋಗಿದ್ದೀರಾ, ಒಂದ್ಸರಿ ಲಾಂಗ್ ತಗೊಂಡು ಹೋಗಿದ್ದೀರಾ. ಇವರು ಲಾಂಗ್ಗಳು, ಚಾಕುಗಳು, ಬಾಂಬ್ಗಳಿದ್ವನೋ ಗೊತ್ತಿಲ್ಲ. ಇವಾಗ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿದೆ. ಇಷ್ಟೆಲ್ಲ ಮಾಡಿದವರು ಬಾಂಬ್ಗಳಿರ್ಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೇಕು. ಗೊತ್ತಿಲ್ಲ ಇವಾಗ. ಯಾಕಂದ್ರೆ ಪಾಕಿಸ್ತಾನ ಲಿಂಕ್ ಇರೋರು, ಪಾಕಿಸ್ತಾನಕ್ಕೆ ಬೆಂಬಲ ಮಾಡೋರು, ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವ್ರಿಗೆಲ್ಲ ಸೇಫ್ಟಿ ಕೊಡೋ ಅಂಥವ್ರು. ಇಂಥವ್ರಿಗೆ ಇವಾಗ ಕಾಂಗ್ರೆಸ್ ಆಫೀಸು ಗೂಂಡಾಗಳ ಆಫೀಸ್ ಆಗಿದೆ. ಅದರಿಂದ ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೋದು. ಕೂಡಲೇ ಪೊಲೀಸರು ತನಿಖೆ ಮಾಡಬೇಕು, ರೈಡ್ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.